नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त की खास खबर की ओर। हुबली में विधायक बसंत गौड़ा पाटिल यत्ना ने कांग्रेस और अन्य पार्टियों पर गंभीर आरोप लगाए। उन्होंने कहा कि अगर सीबीआई ने मामला दर्ज किया तो सभी पार्टियां सामने आएंगी, क्योंकि हर पार्टी में चोर है। सिद्धा मौर्य पर हमला करते हुए उन्होंने कहा कि सीएम अकेले किसी जगह को नहीं ले सकते, सभी पार्टियां इसमें शामिल है। ऑपरेशन कमल पर पाटिल ने कहा कि वह इससे सहमत नहीं है और इसे हल्का ऑपरेशन मानते हैं। उन्होंने भाजपा हाईकमान से अपील की कि किसी भी परिस्थिति में ऑपरेशन कमल ना करें। पाटिल ने साफ किया कि बीजेपी में सीएम पद को लेकर कोई विवाद नहीं है, हम विधायक बनकर काम करेंगे। ಅದೇ ನೋಡ್ರಿ, ಮಾನ್ಯ ಸಿದ್ದರಾಮಯ್ಯನವ್ರು ಕರೆದಿದ್ದರು. ಅವ್ರು ಯಾವುದೇ ರೀತಿ ಒಂದೂ ಸಹ ಅವರು ನಮ್ಮ ಬೇಡಿಕೆಗೆ ಒಪ್ಪಲಿಲ್ಲ. ನಮಗೇನು ಹೇಳಿದ್ರು ಸಿದ್ದರಾಮಯ್ಯನವರು, ಚುನಾವಣೆ ನೀತಿ ಸಂಹಿತೆ ಐತಿ, ಈಗ ನಾ ಏನೂ ಮಾತಾಡೋದಿಲ್ಲ ಅಥವಾ ಬರೀ ಅದನ್ನೇ ಹೇಳಿದ್ರು. ಆದರೆ ಒಳ ಮೀಸಲಾತಿ ಸಲುವಾಗಿ ಒಂದು ಸಮಿತಿ ರಚನೆ ಮಾಡಿದ್ರು, ಅದನ್ನು ಕೋಡ್ ಆಫ್ ಕಂಡಕ್ಟ್ನಾಗ ಬರ್ತಿತ್ತು. ಈಗ ಮುಸ್ಲಿಮರಿಗೆ ಕಾಂಟ್ರಾಕ್ಟರ್ನೇ 4% ಇದು ಕೊಡ್ಬೇಕಂತ ಹೇಳಿ ಒಂದು ನೋಟ್ ಕಳಿಸ್ಯಾರ, ಅದನ್ನು ಕೋಡ್ ಆಫ್ ಕಂಡಕ್ಟ್. ಅಂದರೆ ಇವ್ರಿಗೆ ಉದ್ದೇಶ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯಗೆ ಕೊಡಬೇಕನ್ನೋದಿಲ್ಲ. ಕಾಂಗ್ರೆಸ್ MLA ಮಂತ್ರಿಗಳು ಬಾಯಿ ತುಟಿ ಪಿಟಕ್ ಅಂತ ಇಲ್ಲ. ಅದಕ್ಕೇ ನಾವು ಅವತ್ತೇ ಘೋಷಣೆ ಮಾಡಿದ್ದೀವಿ. ಸಿದ್ದರಾಮಯ್ಯ ಅವರ ಸಭೆ ಮುಗಿದ ಮ್ಯಾಗಲೇ ನಮ್ಮ ಗುರುಗಳು ಘೋಷಣೆ ಮಾಡಿದ್ರು, ನಾವು ಬೆಳಗಾವಿ ಅಧಿವೇಶನವನ್ನು ನಡೆಸಿಕೊಡೋದಿಲ್ಲ. ಹಂಗೆ ನಡೀತಾರೆ. ಇದು ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದೇ ದಿವಸ ಬಂದೈತನ್ರಿ. ದಶಕನೇ ಗಾಂಧಿ ಉಪವಾಸ ಕೂತ್ಕೊಳ್ಳೇನು ಬಂದ್ಬಿಟ್ಟೈತನ್ರಿ. ಸುಮ್ಮ ಗಾಂಧಿರಪ್ಪ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಎಂತಿಂಥವ್ರು ಎಲ್ಲ ಗಲ್ಲಿಗೇರ್ಸ್ಕೊಂಡು ಹೋಗ್ಯಾರ್ರಿ. ಗಾಂಧಿ ಹಿಂಗೆ ಕೂತ್ಕೊಳ್ಳೇನೆ ಬಂದೆಲ್ಲ ಇರುತ್ತೆ. 200 ವರ್ಷದ ಹೋರಾಟ ಐತಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ನಮ್ಮ ಚೆನ್ನಮ್ಮ. ಅಲ್ಲಿದಿಂದ ಹೋರಾಟ 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ತ್ಯಾ ಟೋಪಿ ಯಾರ್ಯಾರು ತಮ್ಮ ಪ್ರಾಣ ಕೊಟ್ಟವ್ಯಾರ. ಸುಮ್ಮ ಕಡೆಗೆ ಒಂದು ಗಾಂಧಿ ಇಟ್ಟು ಲಾಭ ಹೊಡೆದನಟ್ಟೆ. ನೋಡ್ರಿ, ನಾವು ಮಾಡಿದ್ದೀವಿ ಬಿಜಾಪುರನಾಗ, ನಾವು ದೊಡ್ಡ ಹೋರಾಟ ಮಾಡಿದ್ದೀವಿ. ಜನರು ನಮ್ಮ ಮ್ಯಾಗ ವಿಶ್ವಾಸ ಐತಿ. ನಾವು ಯಾವುದೇ ಹಿಡಿದ್ರು ಹೊಂದಾಣಿಕೆ ರಾಜಕಾರಣ ಮಾಡ್ಕೋದಿಲ್ಲ. ಸಿದ್ದರಾಮಯ್ಯ ಕೂಡ ನಮ್ಮದು ಹೊಂದಾಣಿಕೆ ರಾಜಕಾರಣ ಇಲ್ಲ. ಡಿ ಕೆ ಶಿವಕುಮಾರ್ ಕೂಡ ನಮ್ಮ ಹೊಂದಾಣಿಕೆ ರಾಜಕಾರಣ ಇಲ್ಲ. ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋರು ಯಾವುದೇ ಕಾಂಗ್ರೆಸ್ಸಿನ ಭಿಕ್ಷೆಯಿಂದ MLA ಆಗಿಲ್ಲ. ಕಾಂಗ್ರೆಸ್ಸಿನ ಭಿಕ್ಷೆಯಿಂದ MLA ಆದವ್ರಿಗೆ ಹೋಗಿ ಪ್ರಶ್ನೆ ಕೇಳ್ರಿ, ಯತ್ನಾಳ್ಗೆ ಕೇಳಬೇಡ್ರಿ. ಯಾರ್ಯಾಗ್ಯಾರಿ ಕಾಂಗ್ರೆಸ್ ಭಿಕ್ಷೆಯಿಂದ MLA ಹೇಳ್ರಿ, ನೀವು ಪತ್ರಕರ್ತರಾಗಿ ಹೇಳ್ಬೇಕು. ಅವನು ಹಾಗೆಲ್ಲ ಯಾರೋ ಹೇಳ್ದಲ್ಲ, ಅವ ಮಂಡ್ಯದಾಗ ಇದ್ರಾಗ ನಮ್ಮ ಭಿಕ್ಷೆಯಿಂದ ನೀನು MLA ಆಗಿದ್ದೀಯಾ, ನಾ ನಾಗರಾಜ್ ಗೌಡ ಕೊಟ್ಟಿದ್ದಾರೆ, ನೀನು 25,000 ಲಗ ಹೊಡಿತಿದ್ಯಾ. ಅವರು ಭಿಕ್ಷೆ ಬಿಡೋದಾರ, ಅವ್ರು ನಾ ಭಿಕ್ಷೆ ಬಿಡಿಲ್ಲ, ಸ್ವಂತ ನಮ್ಮ ತಾಕತ್ ಮ್ಯಾಗ ಆರಿಸ್ಕೊಂಡು. ಜಮೀರ್ ಅಹ್ಮದ್ ಏನು ತಿಳ್ಕೊಂಡ, ನಾನು ಜನಾಂಗ ಏನು ಅದನ್ನು ಕಪ್ಪು ವರ್ಣದ ಬಗ್ಗೆ ಮಾತಾಡ್ತಾನೆ. ನಮಗೆಲ್ಲ ಸೈತಾನತಾನ ಅವ್ನು ಹೇಳ್ತಾನೆ. ಒಂದು ಫೋಟೋ ತೋರಿಸಿ ವಕಫ್ ಅದಾಲತ್ ಮಾಡಾಗ ಕಂಪೌಂಡ್ ಕಟ್ಟ್ಯಾರ ಅವಕ್ಕೆಲ್ಲ ಕಬ್ರಸ್ತಾನ. ಇಸ್ಲಾಂ ಧರ್ಮದಾಗ ಕಬ್ರಸ್ತಾನೇ ಮಾಡ್ಲಿಕ್ಕೆ ಬರೋದಿಲ್ಲ, ಮುಚ್ಚಿದ್ದು ಗುರ್ತಾಗಿ ಬರ್ತೈತಿ. ಒರಿಜಿನಲ್ ಇಸ್ಲಾಂ ಪಕ್ಕಾ ಇಸ್ಲಾಂ ಫಾಲೋ ಮಾಡೋ ಆ ಕಬ್ರಸ್ತಾನಕ್ಕೆ ಕಂಪೌಂಡ್ ಕಟ್ಟ್ಯಾನ. ಇದು ವಕಫದ ರೊಕ್ಕ ತೊಗೊಂಡು. ಆ ರೊಕ್ಕ ಯಾವುದು? ಹಿಂದೂ ಧಾರ್ಮಿಕ ದತ್ತಿಯಿಂದ ಬಂದಂಥ ನಾವು ಕೊಡ್ತೀವಿ. ನಮ್ಮ ಭಕ್ತರು ನಾವು ಹೋಗಿ ಏನು ಮಾಡ್ತೀವಿ, 100 ರೂಪಾಯಿ 50 ರೂಪಾಯಿ ಬಂಗಾರ ಹಾಕು, ಬೆಳ್ಳಿ ಹಾಕು, ನಮ್ಮ ಅದನ್ನು ಒಯ್ದು ಇವರು ಅದ್ರ ಕಂಪೌಂಡ್ ಕಟ್ತಾರೆ. ಅದಕ್ಕೆ ಹಸಿರು ಬಣ್ಣ ಹಚ್ಚಬೇಕು. ಹಸಿರು ಬಣ್ಣ ಹಚ್ಚಿದ್ರೆ ಸೈತಾನ್ಗಳು ಹೊಟ್ಟೆ ಕಿಚ್ಚಿಬಿಟ್ಟು ತಾಪಾಗಬೇಕು ಅವ್ರಿಗೆ ಅಂತ ಹೇಳ್ತಾನೆ ಅವನ ಭಾಷೆದಾಗ. ಮತ್ತು ಇಂಥ ಅಯೋಗ್ಯನ ಮುಖ್ಯಮಂತ್ರಿಗಳು ಮುಂದುವರ್ಸ್ಯಾರಂದ್ರೆ ಮುಖ್ಯಮಂತ್ರಿಗಳದು ಇದೇ ಕೊನೆ ಆಗ್ತದೆ. ಈ ರೀತಿ ವಕಫದೊಂದು ದೊಡ್ಡ ಗಲಭೆ ಎಬ್ಬಿಸ್ಬಿಟ್ರೆ ರಾಜ್ಯದಲ್ಲಿ. ನೋಡಿರಿ, ಬಿಜಾಪುರನಾಗ 11,000 ಎಕರೆ ಆಗ್ತಿದ್ರು, ಈಗ 16-17,000 ಎಕರೆಗೆ ಬಂದಿದ್ರು. ನಿನ್ನೆ ಬೀದರ್ನಾಗ ನಿಮ್ಮ ಚಾನೆಲ್ದವ್ರು ಹೇಳ್ಯಾರ 13,500 ಎಕರೆ ಬೀದರ್ನಾಗ. ಅಂದ್ರೆ ನೀವು ಲೆಕ್ಕ ಹಾಕಿರಿ, 31 ಜಿಲ್ಲಾದಾಗ ಬರೀ 10,000 ಎಕರೆ ಇಡ್ರಿ. ಅವರೇಜ್ 3,10,000 ಆಯಿತು. ಕರ್ನಾಟಕದಾಗೆ 38 ಲಕ್ಷ ಎಕರೆ ಕ್ಲೇಮ್ ಮಾಡ್ಲಕತ್ತಾರ ಅವ್ರು ಭಾರತದಲ್ಲಿ. ನಮ್ಮ ಇಡೀ ದೇಶದಲ್ಲಿ ಇಂಡಿಯನ್ ಆರ್ಮಿ 18 ಲಕ್ಷ ಐತಿ, ನಮ್ಮ ಭಾರತೀಯ ಸೈನಿಕಾಗ 18 ಲಕ್ಷ ಎಕರೆ ಐತಿ. ನೆಕ್ಸ್ಟ್ ಭಾರತೀಯ ರೈಲ್ವೆಕಾಗ 15 ಲಕ್ಷ ಐತಿ. ಇದು 38 ಲಕ್ಷಕ್ಕೆ ಹೋಗೈತಿ. ಇದು 12-9 ಅಂತ ಹೇಳಿದ್ದು ನಮ್ಮ ಕೇಂದ್ರ ಮಂತ್ರಿಗಳು, ಕಾನೂನು ಮಂತ್ರಿ. ಇವತ್ತವ್ರು 38 ಲಕ್ಷ ಕ್ಲೇಮ್ ಮಾಡ್ತದೆ. ಎಲ್ಲ ರೈತರು ಹೊಲ ಕ್ಲೇಮ್ ಮಾಡ್ತಾ ಇದ್ದಾರೆ.
ಯಾರೋ ಪಾಪ ರೈತರು ಹಳ್ಳಿ ಒಳಗೆ ಎಲ್ಲರೂ ಅಣ್ತಂಬರಂಗೆ ಇರ್ಬೇಕಂತ ಏನು ಮಾಡ್ಯಾರ ಒಂದೊಂದು ಹಳ್ಳ್ಯಾಗ, ಆಯ್ತಪ್ಪ ಒಂದು 10 ಗುಂಟೆ ತಗೋ, ಇಲ್ಲೇ ನಮಾಜ್ ಮಾಡು, ಆಯ್ತಪ್ಪ ನಿಮ್ಮ ಕಬ್ರಸ್ತಾನ ಇಲ್ಲಲ್ಲ ಇದೊಂದು 11 ಗುಂಟೆ ತಗೋ. ಹಿಂಗೆ ನಮ್ಮ ರೈತರ ಪಾಪ ಏನು ಮಾಡ್ಯಾರ, ನಮ್ಮ ಹಿಂದೂಗಳಿಗೆ ಅದೊಂದು ಮುಗ್ಧತೆ ಐತಿ. ಅವ್ರು ಏನು ಕೊಟ್ಟಾರಲ್ಲ, ಈಗ ಇಡೀ ಆ ಸರ್ವೆ ನಂಬರ್ನೇ ವಕಫಾಗೈತಿ. ಈಗ ಅವರು ರೈತರು ಅವ್ರ ಮುತ್ಯ ಕೊಟ್ಟಿರ್ತಾನೆ. ಈಗ ಪಾಪ ಹೋಗಿ ಕೇಳಿದ್ರೆ ಇಲ್ಲ ನಮ್ಮದು ಅಲ್ಲಂದೈತಿ ಜಾಗ ಹೇಳ್ತಾರ. ಅದಕ್ಕೆ ನಮ್ಮ ಹಿಂದೂಗಳಿಗೂ ಬುದ್ಧಿ ಬರೋಕಿನ ಮ್ಯಾಗ ಅವ್ರಿಗೇನೋ ಜಮೀನಾಗಲಿ ಅವರು ಗುಡಿ ರೊಕ್ಕ ತೊಗೊಂಡು ಅವ್ರ ಕಡೆ ದೇಣಿಗೆ ರೊಕ್ಕ ತೊಗೊಂಡು ಏನೇನು ಮಾಡಿದ್ರೆ ಆ ಗುಡಿನೂ ಅವ್ರದ್ದೇ ಆಗ್ತೈತಿ. ಈಗ ಮೊನ್ನೆ ತೀರ್ದಾಳದ ಎಲ್ಲ ಚಾನಲ್ದಾಗ ಬಂತು ಎತ್ನಾಡ್ರು ಅರ್ಧಕ್ಕೆ ಭಾಷಣ ಬಿಟ್ಟೋದ್ರೆ. ಯಾಕೆ ಬಿಟ್ಟೋದೆ? ನಾ ಏನಾದ್ರು ಹಂಗೆ ನಿಂತಿದ್ದಂದ್ರೆ ಅವ್ರಿಬ್ಬರದ್ದು ಎಲವು ಮುರಿತಿದ್ರು ಜನ ಅಲ್ಲಿ. ಅಷ್ಟು ನಮ್ಮ ಜನ ಇದ್ರು. ಎದಕ್ಕೆ ಅವರು ವಿರೋಧ ಮಾಡಿದ್ರು? ಆ ಅಲ್ಲಂ ಪ್ರಭು ಗುಡಿಗೆ 6 ಲಕ್ಷ ರೂಪಾಯಿ ಕೊಟ್ಟಾರ ಮುಸ್ಲಿಮರು. ಅದಕ್ಕೇನು ಮಾತಾಡ್ಬಾರ್ದು. ನಾವು ಎಲ್ಲರೂ ಅಣ್ಣತಮ್ಮರನ್ನು ಭಾವನೆ ಅಂಬೇಡ್ಕರ್ ಅವ್ರು ಹೇಳ್ಯಾರ. ಇಸ್ಲಾಮ್ದಾಗ ಮತ್ತೊಂದು ಧರ್ಮದವ್ರು ಅಣ್ಣತಮ್ಮರಂಗಿರು ಅನ್ನುವಂಥ ಶಬ್ದ ಇಲ್ಲ. ನೀವೆಲ್ಲ ಕಾಪಿ ಇರುತ್ತೆ. ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಅದು ಇದು ಸತ್ಯ ಆಗಲ್ಲ. ಯಾರಿ ಅದು ರಾಜಕಾರಣ ಏನ್ರಿ? ವಕಫದ್ದು ರಾಜಕಾರಣ ರೀ. ಹೇಳ್ರಿ ನೋಡು, ಅಲ್ಲಿ 1500 ಎಕರೆ ರೈತರು ಹೊಲ ಹೋಗೈತಿ. ಅದು ರಾಜಕಾರಣ ರೀ. ಅವ ಯಾವ ಮಾತಾಡಲ್ಲ ಅಯೋಗ್ಯ. ಅವ್ರ ಸಮಾಜದವ್ರದ್ದೇ 1500 ಎಕರೆ ಹೋಗೈತಿ. ಅವ್ರ ಹಿಂದ್ರಗಡೆ ನನಗೆ ಮನವಿ ಪತ್ರ ಕೊಟ್ಟರು. ರಾಜಕಾರಣಿ ಮಾತಾಡಿವಿ. ಅಲ್ಲೇನೋ ನಾವೇನೋ ಸಿದ್ದರಾಮಯ್ಯ ಬೈದಿವೆ, ಸೋನಿಯಾ ಗಾಂಧಿ ಬೈದಿವೆ. ಅಲ್ರಿ ನಮ್ಮ ರೈತರ ಪರವಾಗಿ ಅಲ್ಲಿ ಧರ್ಮದ ಇದ್ರಾಗ ಮಠಗಳೇ ಹೋಗಿ ಅವ್ರಿಗೆ ಏನು ಮಾಡ್ತಾರತ್ತೆ. ನಮ್ಮ ಬಿಜಾಪುರನಾಗ 2-3 ಮಠ, ಒಂದು ವಿರಕ್ತ ಮಠ ಸಿಂದಗ್ಯಾಗ ವಕಫ್ ಆಗೈತಿ, ಒಂದು ಶಂಕರ ಮಠ ಯರಗಲ್ ಬೀಕದ ವಕಫ್ ಆಗೈತಿ, ಒಂದು ತಾಂಡೆ ಬಿದರ್ನಾಗ ಒಂದು ತಾಂಡ ರಾಮನಗರ ತಾಂಡ ಏನೋ ಐತಿ, ಅದು ಪೂರ್ತಿ ವಕಫ್, ಇಡೀ ತಾಂಡನೇ ವಕಫ್. ಒಂದು ಯಾವುದೋ ಚಟ್ನಳ್ಳಿ ಯಾವುದೋ ಒಂದು ಊರೈತಿ, ಸುಮಾರು 1600 ಎಕರೆ ವಕಫ್ ಮಾಡ್ಯಾರ. ಆ ಇಡೀ ಊರೇ. ನಮ್ಮಲ್ಲಿ ಒಂದು ಪಡಗಾನೂರು ಐತಿ. ಮತ್ತು ಇನ್ನು ನೋಡ್ರಿ ಮಠಾಧೀಶರದು ದೇವಸ್ಥಾನಗಳು ಅವ್ರಿಗೆ ಹೇಳಿದೆ ಅಲ್ಲಮ್ಮ ಪ್ರಭು ಅಂದ್ರೆ ಅವ್ರ ಮುಂದೆ ಒಂದು ಈಗ ಒಬ್ಬ ಮೌಲ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಏನು ಯಾವುದದು ಬದ್ರಿನಾಥ, ಅದು ಬದ್ರಿನಾಥದ ಅಲ್ಲ, ಬದ್ರುದ್ದೀನ್ ಶಾನ್ ಸಮಾಧಿ ಇತ್ತು, ಅದ್ರ ಮ್ಯಾಗ ಇವ್ರು ಹಿಂದೂಗಳು ಗುಡಿ ಕಟ್ಟಾರ್ತಾರೆ. ಈಗ ಅವ್ರಿಗೆ ಅಲ್ಲಮ್ಮ ಪ್ರಭು ಗುಡಿ ಅವ್ರಿಗೆ ಹೇಳೀನಿ, ಒಂದು ದಿವಸ ಅವ್ರು ಏನತ್ತಾರ, ಅಲ್ಲಮ್ಮ ಅಂದ್ರೆ ಅಲ್ಲಾಕ ಮಸೀದ್, ಅದು ಅಲ್ಲಮ್ಮ ಪ್ರಭು ಮಾಡ್ಯಾರು ಅದನ್ನು ಕೇಳಬಾರ್ದು. ಅವಾಗ ನೋಡ್ರಿ 15 ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಹಿಂದೂಗಳು ಗುಡಿ ಕಟ್ಟಾರ. ಅದರ ನಮ್ಮ ಜಗದೀಶ್ ಗುರುಗುಂಟಿಯವ್ರು ನಮ್ಮ MLA ಅವರು ಸುಮಾರು 7-8 ಕೋಟಿ ರೂಪಾಯಿ ಕೊಟ್ಟಾರ ದಾನ. ಬರೀ ಈಗ 6 ಲಕ್ಷ ಇವ್ರು ತೊಗೊಂಡಾರಲ್ಲ ಅಯೋಗ್ಯರು. 6 ಲಕ್ಷದಾಗ ಅಲ್ಲಿ ಹೊಡೆದು ಪೆಂಡಾಲ್ ಬಾಡಿಗೆ ಸಹಿತ ಆಗೋದಿಲ್ಲ. 25 ಲಕ್ಷ ರೂಪಾಯಿ ಪೆಂಡಾಲ್ ಹೊಡೆದಾರ. ಆ 6 ಲಕ್ಷದ ಸಲುವಾಗಿ ಇವರು ಜಿಗಿದಾಡ್ತಾರ. ಮುಂದೆ ಹೋಗ್ತದೆ. ನಮ್ಗೇನು ಮಾಡೋದ್ರಿ? ನಮ್ಮ ಜೋಡ ಯಾರು ಅದಾರ ಹಿಂದೂಗಳು ಬರೀ ಹತ್ತೀವಿ. ಇಲ್ಲಪ್ಪ ನೀವು ನಾವು ಸಾಬ್ರ ಜೋಡ ಇರ್ತೇವೆ ಹೋಯ್ಕೊತ ಹೋಗತ್ತೀವಿ. ಆ ಸಿದ್ದರಾಮಯ್ಯರ ಬಳಿ ಪ್ರೂಫ್ ಏನದಾವು? ಏನಾರ ಐತ್ರೆ? 50 ಕೋಟಿ ರೂಪಾಯಿ ಎಕ್ಸ್ ಅನ್ನೋಂಥ MLA ಕೇಳ್ಯಾರ, ರೆಕಾರ್ಡಿಂಗ್ ಐತೆ. ಜೈಲಿಗೆ ಹಾಕಿರೋರ್ನೆಲ್ಲ ನಮಗೆ ಈ ಸರ್ಕಾರದಾಗಿರೋ MLAಗಳು ಬೇಕಾಗಿಲ್ಲ, ಮಂತ್ರಿಗಳು ಬೇಕಾಗಿಲ್ಲ. ಇವ್ರು ತೊಗೊಂಡು ನಾವು ಸರ್ಕಾರ ಮಾಡಿದ್ರೆ ಈಗ BJP ಇವತ್ತೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪತನಾಗಿ ವಿಸರ್ಜನೆ ಆದ್ರೆ 150 ಸೀಟ್ BJP ಬರ್ತಾರೆ. ನಾವ್ಯಾಕೆ ಅದನ್ನು ಹೋಗಿ ಹಲ್ಕ ಕೆಲಸ ಮಾಡೋದು? ನಾವಂತೂ ಒಪ್ಪೋದೇ ಇಲ್ಲ. ನಾವು ಹೇಳಿಬಿಟ್ಟು ನಮ್ಮ ಸೆಂಟ್ರಲ್ದವ್ರಿಗೆ, ನೀವು ಯಾವ ಕಾಲಕ್ಕೂ ಆಪ್ರೇಷನ್ ಮಾಡ್ತೀನಿ ಅದು ಏನೂ ಬೇಡ. ನಾವು ವಿರೋಧ ಪಕ್ಷ ಆಗಿ ಪ್ರಾಮಾಣಿಕವಾಗಿ ಜನರ ಪರವಾಗಿ ಹೋರಾಟ ಮಾಡ್ತೀವಿ. ಜನ ಏನೋ 3 ವರ್ಷ ನಮಗೇನು ಗಡಿಬೇಡಿ ಇಲ್ಲ. ಯಾವ ಮುಖ್ಯಮಂತ್ರಿ ಆಗ್ಬೇಕು BJP ಅವನಿಗೆ ಗಡಿಬೇಡಿ ಐತಿ, ನಮಗಿಲ್ಲ. ನಾವು ಏನೋ MLA ಆಗಿನೇ ನಮ್ಮನ್ನಂತರೂ ಮಾಡೇ ಇಲ್ಲ. ಯಡಿಯೂರಪ್ಪನೂ ಮಾಡಿಲ್ಲ, ಬೊಮ್ಮಾಯಿನೂ ಮಾಡಿಲ್ಲ. ಇಬ್ಬರು ನಾಟಕ ಕಂಪ್ನಿ ಮಾಡಿದ್ರೆ ನಾನು ದೊಡ್ಡ ನಾವು ಮೀಸಲಾತಿ ಅಟ್ಟೆ ಬೇಡಿದೆ. ಬೊಮ್ಮಾಯಿಗಾದ್ರು ಬೊಮ್ಮಾಯಿನೂ ಹೇಳ್ತಿದ್ದು ನನಗೆ, ಒಳಕದ ಗೌಡ್ರ ನಿಮ್ಮನ್ನು ಮಂತ್ರಿ ಮಾಡ್ತೀವಿ. ಬೇಡ ಮಾರ ಪಂಚಮಸಾಲಿ ಕೂಡ ಅಟ್ಟೆ ನಾ ಹಿಂಗೆ ಬಂದೀನಿ. ನಾವಂತರೂ ಒಪ್ಪಿಗೆ ಇಲ್ಲ. ಆಪರೇಷನ್ ಕಮಲಕ್ಕೆ ಒಪ್ಪಿಗೆ ಇಲ್ಲ. ಸಿದ್ದರಾಮಯ್ಯ ಬಲ್ಲಿ ಏನಾದರೂ ದಮ್ಮು ತಾಕತ್ತಿದ್ರೆ ಪ್ರೂವ್ ಕೊಡಲಿ, ಜೈಲಿಗೆ ಹಾಕು. ನೀ ಮುಖ್ಯಮಂತ್ರಿ ಇದ್ದೀರಿ, ಜೈಲಿಗೆ ಹಾಕ್ರಪ್ಪ, ಕೇಸ್ ಹಾಕ್ರಿ. ಅದಕ್ಕೇನು SIT ನೇಮಿಸ್ರಿ, CBI ಕೊಡ್ರಿ. ಕೊಡ್ತಿರಲ್ಲ ನೀವು CBIಗೆ? ನಾವು ರೊಕ್ಕ ಯಾರನ್ನೋ ಖರೀದಿ ಮಾಡ್ಲಿಕ್ಕೆ ರೊಕ್ಕ ಕೇಳಿ ಅಂದ್ರೆ ಕೊಡ್ರಿ. ಅದನ್ನೇನೂ ಕೊಡೋದಿಲ್ಲ ರೀ. ಬರೀ ಸುಮ್ಮನೆ ಸಿದ್ದರಾಮಯ್ಯವರು ಅನಿಸಿದ್ದು ಯಾರಿಗಂದ್ರೆ DK ಶಿವಕುಮಾರ್ ನನ್ನ ತಂಟೆಗೆ ಬಂದರೆ ಹುಷಾರು ತಂದಿದ್ದು ಅಲ್ಲೇ ಮಗಲು ಕೊತ್ತವನಿ. ಇದು BJPಗಲ್ಲ.
ಸಿದ್ದರಾಮಯ್ಯ ಪಾಪ ಮಾಡ್ಬೇಕಲ್ರಿ ಅವ ಏನು ಮಾಡ್ಬೇಕು ಮೂಡ ಥರ ಆ ಸಿದ್ದರಾಮಯ್ಯ ಹಿಂಗೆ ಅದಾರ ಮೂಡ CBI ಕೊಟ್ರಿ ಎಲ್ಲ ಅಪ್ಪಗಳು ಹೊರಗೆ ಬರ್ತಾರ ಎಲ್ಲ ಪಾರ್ಟಿಯಾಗೂ ಕಳ್ರದಾರ ಎಲ್ಲರಲ್ಲಿ ಸೈಡ್ ತೊಗೊಂಡಿರೋದಾರ ಯಾರು ಸತ್ಯ ಹರಿಶ್ಚಂದ್ರನ ಎರಡನೇ ಸಂತತಿ ಯಾರೂ ಇಲ್ಲ ಅಲ್ಲಿ ಎಲ್ಲ ಪಾರ್ಟಿಯಾಗೂ ಸೈಡ್ ತೊಗೊಂಡ್ರೆ ಸಿದ್ದರಾಮಯ್ಯ ಒಬ್ಬರೇ ತೊಗೊಂಡಿಲ್ಲ ಇದನ್ನು ತಲೆಯಾಗಿಟ್ಟುರಿ ನಾ ಎಲ್ಲ ಪಾರ್ಟಿ ಅಂದ್ರೆ BJP ಏನು ಬೇರೆ ಇರ್ತತನ ಎಲ್ಲರೂ ಅದಾರ ಅವ್ರನ್ನ ರಕ್ಷಣೆ ಮಾಡಕತ್ತಾರ ಸಿದ್ದರಾಮಯ್ಯ ಪಾಪ ಎಂಥ ಒಳ್ಳೆ ಮನುಷ್ಯ ಇರ್ಬೇಕು ಸಿದ್ದರಾಮಯ್ಯ ತಾನೇ ಬಲಿ ಆಗ್ಲಕತ್ತಾನ ಹಿಂದೆ ಕಾಲ ಕೇಳ್ತಿದ್ವಲ್ಲ ಜನರ ಸಲುವಾಗಿ ಬಲಿ ಆಗ್ತಿದ್ರು ಹಂಗೆ ಈ ಅಡ್ಜಸ್ಟ್ಮೆಂಟ್ ಗಿರಿಕಿಗಳು ಸಲ ಬಲಿ ಆಗ್ತದೆ तो ये थी इस वक्त की खास खबर। ऐसी तमाम खबरें देखने के लिए बने रहिए पल्स 24 न्यूज के साथ।